ನಮ್ಮ ಮುಂದಿನ ಪ್ರಶ್ನೆಯನ್ನ ಕೇಳಿದ್ದಾರೆ ಪದ್ಮನಾಭನಗರದ ಪಂಕಜ ಅವರಿದ್ದಾರಾ? ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಗುರೂಜಿಯವರ ಪಾದಾರಂಧಗಳಿಗೆ ನಮಸ್ಕಾರ. ನನ್ನ ಹೆಸರು ಪಂಕಜ, ಬೆಂಗಳೂರಿನ ಪದ್ಮನಾಭನಗರದಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಏನೆಂದರೆ, ಅತಿ ಜನಸಂಖ್ಯೆ ಇರುವ ಪಟ್ಟಣಗಳಲ್ಲಿ ಮನೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಜನಸಾಮಾನ್ಯರಿಗೆ ವಾಸ್ತು ಯೋಗ್ಯ ಮನೆ ಏಕೆ ಅಗತ್ಯ? ಆದರೆ ಕೆಲವರು ವಾಸ್ತುನೇ ನೋಡದೆ ಎಷ್ಟೋ ಮಂದಿ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ನೀವು ಕೇಳಿದ ಪ್ರಶ್ನೆ ಬಹಳ ಸಂತೋಷ ಆಯಿತು. ಈ ಪ್ರಶ್ನೆಯಿಂದ ಬಹಳ ಜನ ತತ್ಸರಿಸಿದ್ರು. ಎಷ್ಟೋ ಜನಕ್ಕೆ ಈ ವಿಚಾರ ತಲೆಯಲ್ಲಿತ್ತು, ಆದರೆ ಪ್ರಶ್ನೆ ಎಷ್ಟೋ ಜನ ಕೇಳಿದಿರ. ತುಂಬ ಸಂತೋಷ ಕೇಳಿರೋದು. ಎಲ್ಲರ ಪರವಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಕೇಳಿ. ವಾಸ್ತುವಿತವಾಗಿರ್ತಕ್ಕಂಥ ಮನೆಯಲ್ಲೇ ಯಾಕೆ ವಾಸ ಮಾಡಬೇಕು? ವಾಸ್ತು ಅಕಸ್ಮಾತ್ ಚೆನ್ನಾಗಿಲ್ಲದೆ ಇರತಕ್ಕಂಥವ್ರು ಚೆನ್ನಾಗಿದ್ದಾರೆ ಅಂತ ನೀವು ಹೆಂಗೆ ಅನ್ಕೊಂಡಿದ್ದೀರ? ಯಾರಾದರೂ ಒಬ್ಬರನ್ನು ತೋರಿಸ್ಬಿಡಿ, ಇಡೀ ವಾಸ್ತು ಇಲ್ಲದೆ ಇರತಕ್ಕಂಥ ಮನೋ ಆಗಲಿ ಅವ್ರು ಚೆನ್ನಾಗಿದ್ದಾರೆ ಜೀವನ ಪೂರ್ತಿ ತೋರಿಸಿ. ಮನುಷ್ಯ ಹಾಳಾಗಬೇಕು ಅಂದರೆ ಹುಟ್ಟುತ್ತಾ ಹಾಳಾಗ್ಬೋದು, ಮಧ್ಯ ವಯಸ್ಸಲ್ಲಿ ಹಾಳಾಗ್ಬೋದು, ವಯಸ್ಸಾದ್ಮೇಲೆ ಹಾಳಾಗ್ಬೋದು. ಕೆಲವು ಟೈಮ್ ಫಸ್ಟ್ ಕೆಟ್ಟೋಗುತ್ತೆ, ಕೆಲವು ಟೈಮ್ ಮಧ್ಯದಲ್ಲಿ ಕೆಟ್ಟೋಗುತ್ತೆ, ಕೆಲವು ಟೈಮ್ ಸಾಯೋ ಟೈಮ್ ಕೆಟ್ಟಾಗುತ್ತೆ. ಈ ವಾಸ್ತು ಇಲ್ಲದೆ ಇರೋ ಮನೆಗೆ ಏನು ಕಾರಣ? ಅಕಸ್ಮಾತ್ ಚೆನ್ನಾಗಿದ್ದರು ಅಂದರೆ ಸ್ವಲ್ಪ ಸಮಯಕ್ಕೆ ಚೆನ್ನಾಗಿರ್ತಾರೆ, ಅದು ನಿಜವೇ. ಯಾಕೆ ಅಂದರೆ ದೈವಬಲ ಗುರುಬಲ ಅನ್ನೋದಿರುತ್ತೆ. ಆ ದೈವಬಲ ಅಕಸ್ಮಾತ್ ನಿಜವಾಗ್ಲೂ ಕೆಲವ್ರ ಮನೇಲಿ ನಿಜವಾಗ್ಲೂ ಭಗವಂತ ಇದ್ದಾನಪ್ಪ ನೋಡಿ, ಇಂಥ ಕಷ್ಟದಲ್ಲೂ ಆ ಗ್ರಹ ಬಲ ಇಲ್ಲದಿದ್ರೂ ನಮ್ಮನ್ನು ಭಗವಂತ ಕಾಪಾಡ್ತಾ ಇದ್ದಾನೆ ಅನ್ನೋದು ನೀವು ಕೇಳ್ತಕ್ಕಂಥ ಉತ್ತರ ನಿಜ. ಆ ರೀತಿ ಇರತಕ್ಕಂಥವ್ರು ಸಂತೋಷ. ಆದರೆ ಏನು ಅಂದರೆ, ಯಾರಾದರೂ ಪಶ್ಚಿಮದಲ್ಲಿ ಇರ್ತಕ್ಕಂಥವರು ನಿಜವಾಗ್ಲೂ ಬಿಸ್ನೆಸ್ ಇರುತ್ತೆ ಹೊರತು ಯಾವ ಕಾಲಕ್ಕೂ ಬರೀ ಸಾಲದಲ್ಲಿರ್ತಾರೆ, ಬರೀ ಖರ್ಚಾಗ್ತಿರುತ್ತೆ. ಅವ್ರ ಮನೆ ಯಾವತ್ತು ಪಶ್ಚಿಮದ ಬಾಗಿಲ ಮನೆಯವ್ರು ಇರೋದ್ಕೊಳ್ಳಿ, ಎಲ್ಲರೂ ಮನೆ ಛತ್ರ ಇದ್ದಂಗಿರುತ್ತೆ. ಬಂದವ್ರು ತಿನ್ಕೊಂಡು ಹೋಗ್ತಾ ಇರ್ತಾರೆ, ನೀವು ಮಾಡ್ತಾನೆ ಇರಬೇಕು, ಅಡಿಗೆ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಇದು ಗ್ಯಾರಂಟಿ. ಯಾವ ಕಾಲಕ್ಕೂ ಪಶ್ಚಿಮದ ಮನೆಯಲ್ಲಿ 24 ಗಂಟೆ ಶನೇಶ್ವರ ವರ್ಣಾನೇ ಪಶ್ಚಿಮದಲ್ಲಿರೋದು. ಅದರಿಂದ ಶನೇಶ್ವರ ಪಶ್ಚಿಮ ವಾಸದಲ್ಲಿದ್ದರೆ 24 ಗಂಟೆ ಆ ಮನೆ ಛತ್ರ ಅನ್ನದಾನ ನಡೆಯುತ್ತೆ. ಅವನಿಗೇನು ಅಂದರೆ ಎಲ್ರಿಗೂ ದಾನ ಧರ್ಮ ನಡೀತಾ ಇರಬೇಕು, ಸಾರ್ವಜನಿಕರ ಕೆಲಸ ನಡೀತಾ ಇರಬೇಕು. ಆದ್ರಿಂದ ಅಂತಕ್ಕೆ ಪಶ್ಚಿಮದ ಬಾಗಿಲು. ಆದ್ರಿಂದ ಪಶ್ಚಿಮದಲ್ಲಿ ಬರೀ ಬಿಸ್ನೆಸ್ ಬಿಟ್ರೆ ಆರೋಗ್ಯ ಚೆನ್ನಾಗಿರಲ್ಲ. ಸೂರ್ಯನ್ ನೋಡಲ್ಲ, 24 ಗಂಟೆ ಕತ್ಲು ವಾತಾವರಣ. ಸಾಯಂಕಾಲ ಸೂರ್ಯ ಮುಳುಗೋ ಸೂರ್ಯ ಮನೆ ಒಳಗೆ ಬರಬಾರ್ದು ಅಂತ ಹೇಳ್ತೀವಿ. ಅಂಥದ್ರಲ್ಲಿ 24 ಗಂಟೆ ಪಶ್ಚಿಮದ ಬಾಗಿಲ ಮನೆಯೇ ಇಟ್ಕೊಂಡ್ಬಿಟ್ರೆ ಆ ಮನೆಗೆ ಬರೀ ದರಿದ್ರ, ಬರೀ ರೋಗ, ಬರೀ ಹಾಸ್ಪಿಟಲ್ ಖರ್ಚು, ಕೈ ನೋವು, ಕಾಲು ನೋವು, ತಲೆನೋವು ಸುಮ್ಮನೆ ಬರ್ತಾ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೆಡಿಸಿನ್ ಮೇಲೆ ಮೆಡಿಸಿನ್ ತಗೊಂತಾ ಇರ್ತಾರೆ. ಅಕ್ಕಿ ಅಂದರೆ ಒಂದು ಇನ್ಫೆಕ್ಷನ್ನು, ಅಕಸ್ಮಾತ್ ಕೆಮ್ಮಿದ್ರೆ ಇನ್ಫೆಕ್ಷನ್ ಹೋಗೋದಿಲ್ಲ ಬೇಗ. ಸೊ ಅದರಿಂದ ಪಶ್ಚಿಮದ ಬಾಗಿಲು. ದಕ್ಷಿಣ ಬಂದು ಬರೀ ಆಕ್ಸಿಡೆಂಟ್ಸು. ಹೆಣ್ಣು ಮಕ್ಕಳಿಗೆ ಯಾರಿಗೂ ಒಳ್ಳೆ ಆ ವಾತಾವರಣ ಕೊಡೋದಿಲ್ಲ. ಒಳ್ಳೆ ಹೆಣ್ಣು ಮಕ್ಕಳು ಹಾಳಾಗೋಗ್ತಾರೆ. ನಮಗೆ ಗೊತ್ತಿಲ್ಲದೆ ಇಂಡೈರೆಕ್ಟ್ ಆಗಿ ಬಹಳ ಜನ ದಕ್ಷಿಣದ ಮನೆಯಲ್ಲಿ ಎಲ್ಲರೂ ಯಾರು ಚೆನ್ನಾಗಿದ್ದಾರೆ ತೋರಿಸಿ ನೋಡೋಣ. ದಕ್ಷಿಣ ಭಾಗದಲ್ಲಿ ಬೀದಿಗೆ ಬಂದಿರೋರೇ ಜಾಸ್ತಿ ಜನ. ದಕ್ಷಿಣ ಭಾಗದಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ. ದಕ್ಷಿಣದಲ್ಲಿ ಪ್ರಾಕ್ಟಿಕಲ್ ಆಗಿ ಇಟ್ಕೊಂಡಾಗ ಎಂಟ್ರೆನ್ಸ್ ಯಾಕೆ ಇಟ್ಕೊಂಡ್ರೆ ಸಂಪ್ ಹಿಂದ್ಗಡೆಯಲ್ಲಿ ಇಟ್ಕೊಂತಾನೆ, ಮುಂದೆನೆ ಇಟ್ಕೊಂತಾನೆ. ಆ ಮನೇಲಿ ಹೆಂಗಸರಿಗೆ ಯಾವತ್ತಾದ್ರೂ ಅಗ್ನಿ ದಹನ, ಅಕಸ್ಮಾತ್ ಸ್ಟೋವ್ ಅಂಟಿಸ್ತಾರೆ, ಬಗ್ ಅಂತ ಅಂಟ್ಕೊಂಡ್ಬಿಡೋದು. ಎಲೆಕ್ಟ್ರಿಫಿಕೇಶನ್, ಇಸ್ತ್ರಿ ಮಾಡ್ತಾ ಇರ್ತಾನೆ, ಇಟ್ಬಿಟ್ಟು ಹೊಡೋಗಿರ್ತಾನೆ, ಕರೆಂಟ್ ಠಾರ್ ಅನ್ನತ್ತೆ, ಗೊತ್ತೇ ಇರಲ್ಲ. ಆ ಚಿಕ್ಕ ಮಗು ಯಾವುದೋ ಕಾರಣಕ್ಕೆ ಹೋಗ್ಬಿಟ್ಟು ಟಿವಿ ಇರುತ್ತೆ, ಢಮಾರ್ ಅನ್ನತ್ತೆ. ಈ ರೀತಿ ದಕ್ಷಿಣದ ಮನೆಗಳು ಬಹಳಷ್ಟಾಗಿದೆ. ಆ ದಕ್ಷಿಣದ ಮನೆಗಿದ್ದಾಗ ಪಶ್ಚಿಮದ ಮನೆ ಅಕಸ್ಮಾತ್ ಬಂದಾಗ ಪಶ್ಚಿಮ ಮನೆಗೆ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತಾರೆ, ವಾಯುಮೂಲೆ ಸಂಪ್ ಹಾಕೊಂತಾರೆ. ವಾಯುಮೂಲೆ ಸಂಪ್ ಹಾಕೊಂಡ್ರೆ ಮನೇಲಿ ಹೆಂಗಸಾಗ್ಲಿ ಗಂಡಸಾಗ್ಲಿ ಮನೆ ಮೊದಲನೇ ಯಜಮಾನ ಯಾರ ಹೆಸರಲ್ಲಿರುತ್ತೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ, ಬರ್ದಿಟ್ಕೊಳ್ಳಿ. ಆದ್ರಿಂದ ಎಷ್ಟೋ ಜನಕ್ಕೆ ಮನೆ ಬಾಯಿ ಬಿಟ್ಟು ಹೇಳಿದ್ದೀನಿ, ವಾಯುಮೂಲೆಯಲ್ಲಿ ಮನೆಯಲ್ಲಿ ಅಕಸ್ಮಾತ್ ಸಂಪಿದ್ರೆ ಗ್ಯಾರಂಟಿ ಹಾರ್ಟ್ ಅಟ್ಯಾಕು. ಎಷ್ಟೋ ಜನಕ್ಕೆ ಹೋಗಿ ಮುಚ್ಚಿಸಿದ್ದೀನಿ. ಆದರೆ ನೀವು ಯಾವತ್ತಿದ್ರೂ ಪೂರ್ವ ಉತ್ತರ ಯಾಕಿರು ಅಂತ ಹೇಳ್ತೀನಿ ಬಲವಂತವಾಗಿ. ಅಂದರೆ ಆ ಪೂರ್ವ ಉತ್ತರದ ಮನೆ ಎಷ್ಟೋ ಜನ ಕಟ್ಟೇ ಇಲ್ಲ. ಎಷ್ಟೋ ಜನಕ್ಕೆ ನಿಜವಾದ ವಾಸ್ತು ಮನೆ ಇರಲ್ಲ. ಫ್ಲ್ಯಾಟಲ್ಲಿ ಹೋದರೆ ವಾಸ್ತು ಎಲ್ಲಿ ನೋಡೋದು? ಇರೋ ಬರೋ ಮನೆಯೆಲ್ಲ ಹಿಂಗೆ ಇರುತ್ತೆ. ಅದು ಯಾಕೆ ಅಂದರೆ ನಿಮ್ಮ ಜಾತಕ ತೆಗೆದು ನೋಡ್ಕೋಬೇಕಾಗ ಹಣೆ ಬರ. ಇವನ್ ಅಕಸ್ಮಾತ್ ಆಕ್ಸಿಡೆಂಟ್ ಆಗಲೇಬೇಕು ಅಂದರೆ ಕರೆಕ್ಟಾಗಿ ಅವ್ನು ಖಾಲಿ ಮಾಡಿರ್ತಾನೆ, ಇವನು ಆ ಮನೆಗೆ ಹೋಗಿರ್ತಾನೆ. ಇವನು ಹಣೆ ಬರೋದು ಯಾರು ತಪ್ಸಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಅವನು ಗುರುಬಲ ಬಂತು ಅಂದರೆ ಕರೆಕ್ಟ್ ಟೈಮ್ಗೆ ಅವನು ಒಳ್ಳೆ ವಾಸ್ತು ಮನೆಗೆ ಬಂದ್ಬಿಡ್ತಾನೆ. ಟೈಮ್ ಸರಿಯಾಗಿ ಯಾರೋ ಬಂದು ಹಳ್ಳಕ್ಕೆ ಬೀಳಬೇಕಾಗಿದ್ದವರು ಆ ಮನೆಗೆ, ನಾರ್ತ್ ಇಂಡಿಯನ್ಸ್ ಬಂದ್ಬಿಟ್ರು, ಬ್ಯಾಚುಲರ್ಸು, ನಾವು ಖಾಲಿ ಮಾಡ್ಬಿಟ್ವಪ್ಪ ಸದ್ಯ ಅಂದ್ಬಿಟ್ಟು ಇವನು ಪೂರ್ವದ ಮನೆಗೆ ಬಂದಿರ್ತಾನೆ. ಆದ್ರಿಂದ ಪೂರ್ವದ ಮನೇಲಿ ಏನು ಅಂದರೆ 24 ಗಂಟೆ ಆರೋಗ್ಯ. ನೀವು ಯಾವತ್ತೇ ಏನೇ ಕಾರಣ ತಿಳ್ಕೊಳ್ಳಿ, ಯಾವಾಗಲೂ ಆರೋಗ್ಯ ಅಂದರೆ ಏನು ಯಾವಾಗಲೂ ಆರೋಗ್ಯ ಇರುತ್ತೆ ಅಂತಲ್ಲ. ಅಕಸ್ಮಾತ್ ರೋಗ ಬಂದ್ರೂ ಬೇಗ ವಾಸಿ ಆಗತ್ತೆ. ಪೂರ್ವದ ಬಾಗಿಲ ಮನೆ ಅಂದರೆ ಗಂಡನ ಕೆಲಸ ಇಲ್ಲ ಅಂದರೆ ಈ ಕೆಲಸ ಇಲ್ಲ ಅಂದಿದ್ದು ತಕ್ಷಣ ಅಟ್ಲೀಸ್ಟ್ 1 ತಿಂಗಳಲ್ಲಿ ಒಳಗೆ ಸಿಕ್ಕತ್ತೆ.
ಅದೇ ನೀವು ಪಶ್ಚಿಮದ ಬಾಗ್ಲೋ ದಕ್ಷಿಣದ ಬಾಗ್ಲೋ ಆ ಮನೇಲಿದ್ರೆ ಹೊರಗಡೆ ಹೋಗಕ್ಕೆ ಮನ್ಸು ಬಿಡಲ್ಲ, ಅವನು ಕುಡಿಯೋಕ್ಕೆ ಇಂಟ್ರೆಸ್ಟ್ ಕೊಡುತ್ತೆ, ಅಥವಾ ಸಿಗರೇಟ್ ಸೇದಕ್ಕೆ ಇಂಟ್ರೆಸ್ಟ್, ಏನು ಬೇಡ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅನ್ಸುತ್ತೆ. ಹೀಗೆಲ್ಲ ಆಗತ್ತೆ ಮನಸ್ಥಿತಿಗಳು. ಆದ್ರಿಂದ ಏನು ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರೂ ಮನೆ ಕಟ್ಟದೇ ಇದ್ರೆ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಇನ್ನು ಮೇಲೆ ನಿಮ್ಗೆ ಅಕಸ್ಮಾತ್ ಮನೆಗಳು ಆ ಥರ ಇದ್ದರೆ, ಬಾಡಿಗೆ ಮನೆಗಳು ಅಕಸ್ಮಾತ್ ನೀವು ಕೊಟ್ಟಿದ್ರೆ, ಭಾಳ ಜನ ಏನು ಮಾಡ್ತಾರೆ, ಓನರ್ಗಳೇ ಇನಿಷಿಯೇಷನ್ ತಗೊಳ್ಳದೇ ಇದ್ರೆ ಭಾಳ ಕಷ್ಟ. ಯಾತಕ್ಕೆ ಗೊತ್ತಾ, ಅದನ್ನು ಹೇಳ್ತೀನಿ ಕೇಳಿ. ನೀವು ಅಕಸ್ಮಾತ್ ವಾಸ್ತು ಮನೆಯಲ್ಲಿ ಇಲ್ಲದೆ ಇದ್ರೆ ದೇವರ ಆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು ಯಾವಾಗ ಗೊತ್ತಾ, ಪಶ್ಚಿಮ ದಕ್ಷಿಣದ ಮನೆಯಲ್ಲಿ ಇವತ್ತು ಪೂಜೆ ಮಾಡಿದ್ರೆ ಸಾಯಂಕಾಲದವರೆಗೂ ಮಾತ್ರ ಇರ್ತಾನೆ. ಸಾಯಂಕಾಲದ ಮೇಲೆ ದೇವರಲ್ಲಿ ಇರಲ್ಲ. ಯಾತಕ್ಕಿರಲ್ಲ ಅಂದ್ರೆ, ನಾಳೆ ಬೆಳಗ್ಗೆ ನೀವು ಪೂಜೆ ಮಾಡದೇ ಇರ್ಬೇಕಾದ್ರೆ ಆ ಮನೇಲಿ ಸಾನ್ನಿಧ್ಯ ಇಲ್ಲ. ಅದೇ ಪೂರ್ವದ ಮನೆಯಲ್ಲಿ ಉತ್ತರದ ಮನೆಯಲ್ಲಿ ನೀವು ಪೂಜೆ ಮಾಡಿ 1 ತಿಂಗಳವರೆಗೂ 15 ದಿವಸದವರೆಗೂ ಆ ಸಾನ್ನಿಧ್ಯ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಡೇ ಆ ಮನಸ್ಸು ಬರ್ತಾ ಇರುತ್ತೆ ಪೂಜೆ ಪುನಸ್ಕಾರ ಮಾಡಕ್ಕೆ. ಆದರೆ ಪಶ್ಚಿಮದ ಬಾಗ್ಲು ದಕ್ಷಿಣದ ಬಾಗ್ಲು ಇರ್ತಕ್ಕಂಥ ಮನೆಯವರಿಗೆ ಯಾವತ್ತು ಇಂಟ್ರೆಸ್ಟೇ ಬರಲ್ಲ, ಮುಂದೆ ಹೋಗಕ್ ಬಿಡಲ್ಲ. ದೇವ್ರ ಪೂಜೆ ಇವತ್ತು ಮಾಡ್ತಾರೆ, 2 ದಿವಸ ಬಿಟ್ಟು ನಿಲ್ಲಿಸ್ಬಿಡ್ತಾರೆ, ಯಾವುದೋ ಕೋಪಕ್ಕೆ ನಿಲ್ಲಿಸ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಅವ್ರ ಮನೇಲಿ ಏನೋ ಒಂದು ಅನಾಹುತ ಕಾದಿರುತ್ತೆ. ಆದ್ರಿಂದ ಏನು ಅಂದರೆ ಎಲ್ಲರೂ ತಪ್ಪು ಮಾಡಿರೋದೇನು ಅಂದರೆ, 30-40 ಸೈಟ್ ಲಕ್ಷಣವಾಗಿತ್ತು ಮೊದಲಿಂದ, ಆಯಾ ಪಾಯ ಅಂತ ಕರಿತೀವಿ. ನೀವೆಲ್ಲ ಏನು ಮಾಡ್ಬಿಟ್ಟಿದ್ದೀರಾ, ಬಾಡಿಗೆ ದುರಾಸೆಗಳಿಗೆ ಭಾಳ ಜನ 30-40ನ 30-20 ಅಂತೆ ಅರ್ಧಂಬರ್ಧ. ಅದೇನು ದರಿದ್ರ ಅನ್ನೋ ಗೊತ್ತಿಲ್ಲ. ಗುರುಬಲದಲ್ಲೂ ನಾನು ಏನು ಹೇಳ್ತೀನಿ, ಪ್ರತಿದಿನ ಸೂರ್ಯನ ನೋಡಬೇಕು. ನಮ್ಗಿರೋದೇ ಪ್ರಕೃತಿಯಲ್ಲಿ, ಯಾರನ್ನೂ ದೇವ್ರು ನಂಬದೇ ಇದ್ರು ಅಟ್ಲೀಸ್ಟು ಕನಿಷ್ಠ ಪಕ್ಷ ನಾವು ನಂಬಿಕೆ ಇಟ್ಕೊಳ್ಳೋ. ಯಾಕೊತ್ತಾ, ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಚಂದ್ರ ಪ್ರತಿದಿನ ಬರ್ತಾನೆ. ಆ ಚಂದ್ರಾರ್ಕವಾಗಿ ಸೂರ್ಯ ಚಂದ್ರ ಇವತ್ತುವರೆಗೂ ಯಾವ ಕಾಲಕ್ಕೆ ಬರ್ತಾ ಇದ್ದಾನೆ, ಯಾವ ಕಾಲಕ್ಕೆ ಹೋಗ್ತಾ ಇದ್ದಾನೆ, ಅವನಿಂದಾನೇ ನಮ್ಮ ಜೀವನ. ಅದರಿಂದ ಪ್ರತ್ಯಕ್ಷ ದೈವ ಪರಮೇಶ್ವರನಿಗೆ ನಾವು ಆ ಸೂರ್ಯಕಾಂತಿಯನ್ನು ಪ್ರತಿದಿನ ತಗೊಂಡ್ರೆ ಆರೋಗ್ಯವಾಗೋದ್ರಿಂದ ಅಟ್ಲೀಸ್ಟ್ ದುಡ್ಡು ಕಾಸು ಬೇಡ, ಜೀವನ ನಡೀತಾ ಇರಲಿ ಅಂತ ಹೇಳಿ. ಉತ್ತರ ಭಾಗ ಏನಕ್ಕೆ ಅಂದರೆ, ಇನ್ ಕೇಸ್ ಉತ್ತರೇ ಉದಯನ್ಮುಖಿ ಅಂದರೆ ದರಿದ್ರ ಬರದೇ ಇರಲಿ ಆ ಮನೆಗೆ ಅಂತ, ಅಟ್ಲೀಸ್ಟ್ ಒಂದು ಹೊತ್ತು ಊಟ ಆದರೂ ಇರಲಿ. ಕೆಲವ್ರ ಮನೇಲಿ ಅಕ್ಕಿ ಬೇಳೆ ಇರಲ್ಲ, ನಾಳೆ ಬೆಳಗ್ಗೆ ಏನು ಮಾಡೋದು, 100 ರೂಪಾಯಿ ಇಲ್ಲ ನನ್ನ ಜೋಬಲ್ಲಿ ಅಂತಿರ್ತಾನೆ. ಅಟ್ಲೀಸ್ಟ್ ಆ ಉತ್ತರದ ಬಾಗ್ಲಿರುತ್ತೆ. ಅಟ್ಲೀಸ್ಟ್ ನಾನು ಎಲ್ಲರಿಗೂ ಹೇಳೋದೇ, ಪೂರ್ವದ ಬಾಗ್ಲಾದರೂ ಸರಿ, ಉತ್ತರದ ಬಾಗ್ಲಾದರೂ ಸರಿ, ಪೂರ್ವದ ಗೇಟ್ ಆದರೂ ಸರಿ, ಉತ್ತರದ ಗೇಟ್ ಆದರೂ ಸರಿ, ನೀವುಗಳು ಇನ್ನು ಮೇಲೆ ಯಾರಾದರೂ ಇಲ್ಲಿ ಲ್ಯಾಂಡ್ ಡೆವಲಪರ್ಸ್ ಇರ್ತೀರಾ, ಭಾಳ ಜನ ಇರ್ತೀರಾ, ಅಥವಾ ಬಾಡಿಗೆ ಕೊಟ್ಟಿರ್ತಕ್ಕಂಥ ಮನೆಗಳು ಇರ್ತೀರಾ, ವಾಸ್ತು ಇಲ್ದಿರೋ ಮನೆಗಳಿದ್ರೆ ಹೊಡೆದು ಬಿಸಾಕ್ಬಿಟ್ಟು ಅಥವಾ ಬಿಸಾಕ್ಬಿಟ್ಟು ಇನ್ನೂ ಒಳ್ಳೆ ಮನೆಗಳನ್ನ ಬಾಡಿಗೆಯವ್ರಿಗೆ ಕಟ್ಕೊಟ್ರೆ ಅವ್ರಿಗಳಿಗೂ ಸಂತೋಷ, ಇದೇ ರೀತಿ ಅಭಿವೃದ್ಧಿ. ಅಕಸ್ಮಾತ್ ನಿಮ್ಗೆ ಇಲ್ಲದೆ ಇದ್ರೂ ಏನೂ ಮಾಡೋಕ್ಕಾಗಲ್ಲ, ಕರ್ಮ ಅನುಭವಿಸ್ಲೇಬೇಕು. ಅಟ್ಲೀಸ್ಟ್ ನೀವೇನು ಮಾಡ್ಬೋದು, ಇಂಥವ್ರಿಗೆಲ್ಲ ಈ ಥರದ ಮನೆಗಳಿಗೆಲ್ಲಾನು ಸಿಗದೇ ಇದ್ರೆ ದೂರನಾದರೂ ಹೋಗಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನಮ್ಮ ಯಜಮಾನ್ರು ಕಟ್ಕೊಟ್ಟಿದ್ರಿ, ಲೈಫಲ್ಲಿ ಫಸ್ಟ್ ಟೈಮ್ ಮನೆ ಕಟ್ಟಿದ್ವಿ, ಹೀಗೇ ಇರಬೇಕು ಅಂತ. ಇಲ್ಲ, ನಮ್ಮ ತಾತ ಹಾಕಿದ ಆಲದ ಮರ ಇಲ್ಲೇ ಬಿದ್ದಿರಬೇಕು, ಬಿದ್ದಿರೋ ನನಗೇನಾಗಬೇಕು, ನಿಮ್ಮ ಹಣೆ ಬರದಲ್ಲಿ ಹಳ್ಳದಲ್ಲೇ ಇರಬೇಕು ಅಂದರೆ ಹಳ್ಳದಲ್ಲೇ ಇರಿ, ಮೇಲ್ ಬರಬೇಕು ಅಂದರೆ ಮೇಲ್ ಬನ್ನಿ. ಸಮಯ ಬರೋವರೆಗೂ ನೀವು ಮೇಲ್ ಬರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಹಳ್ಳ ಬೀಳ್ದಿರ್ತಕ್ಕಂಥ ಪ್ರತಿವರ್ತನೆ ಮಾಡಲ್ಲ. ಅದರಿಂದ ಈ ವಾಸ್ತು ಅನ್ನೋದೇನಕ್ಕೆ ಅಂದರೆ, ಗ್ರಹ ಬಲ ಇದ್ದರೆ ನಮ್ಮನ್ನು ಕಾಪಾಡೋದು ಗೃಹ ಬಲ. ಆ ಗೃಹದಲ್ಲಿ ನೀವು ಒಳ್ಳೇದಾಗಿ ಕೂತ್ಕೊಂಡ್ರೆ ಕನಿಷ್ಠ ಪಕ್ಷ ಬಲವಾಗಿ ಕಾಪಾಡುತ್ತೆ. ಇವತ್ತಿನ ದಿವಸ ನಾನು ಎಷ್ಟೋ ದೂರದಲ್ಲಿ ಮನೆ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಅಂದರೆ, ಏನು ಪಟ್ಟಣದಲ್ಲೇ ಕೂತ್ಕೋಬೇಕು ಅಂತ ಏನಿಲ್ಲ, ವಾಸ್ತುಯುತವಾಗಿರ್ತಕ್ಕಂಥ ಮನೇಲಿದ್ದರೆ ಯಾರು ಹತ್ರಕ್ಕೆ ಬಂದು ನಮ್ಮನ್ನು ಮುಟ್ಟಲ್ಲ. ಆದ್ದರಿಂದ ಭಗವಂತ ಒಬ್ಬನಿರ್ತಾನೆ, ನಾವಿರ್ತೀವಿ, ನೆಮ್ಮದಿಯಿಂದ ಜೀವನ ನಡೆಯುತ್ತೆ, ಅದು ಮುಖ್ಯ. ನಾವು ಪಟ್ಟಣದಲ್ಲೇ ಕೂತ್ಕೊಂಡು ಇಲ್ಲೇ ಕೂತ್ಕೋಬೇಕು ಅಂತಿದ್ರೆ ಏನು ಪ್ರಯೋಜನ? ಅದರಿಂದ ಇವತ್ತಿನ ದಿವಸ ಏನು ಅಂದರೆ, ಪ್ರತಿಯೊಬ್ಬರು ತಿಳ್ಕೋಬೇಕಾದ ಕಾಮನ್ ಸೆನ್ಸು, ಎಲ್ಲರೂ ನಾವಿರೋದೇ ಬಾಡಿಗೆಗಳಲ್ಲಿ. ಯಾರೇ ಸ್ವಂತ ಮನೆ ತೊಗೊಂಡ್ರು ಇವತ್ತು ಬಾಡಿಗೆ ಮನೆಯೇ. ನಾಳೆ ದಿವಸ ಅವ್ನು ಫ್ಲೈಓವರ್ ಹಾಕಬೇಕು, ಈ ಮನೆಯೆಲ್ಲ ಒಡೆದು ಬಿಸಾಕರೆ ರೋಡು ಅಂದರೆ ಒಟ್ಟೋಯ್ತು, ಯಾವತ್ತಿದ್ರೂ ಅದು ಬಾಡಿಗೆನೆ. ಅಂದರೆ ಜೀವನನೇ ಇವತ್ತಿನ ದಿವಸ ಭೂಮಿ ಮೇಲೆ ಬಂದಿರೋದು ಬಾಡಿಗೆ. ಅದರಿಂದ ವ್ಯಾಮೋಹ ಇಟ್ಕೋಬಾರ್ದು. ಇವತ್ತಿಂದ ಪ್ರತಿಯೊಂದು ಮನೆಯೂ ಚೇಂಜ್ ಮಾಡಬೇಕು. ಇವತ್ತು ಅನುಕೂಲ ಇದ್ದವ್ರು ಚೇಂಜ್ ಮಾಡ್ತಾರೆ, ಅನುಕೂಲ ಇಲ್ಲದಿರೋ ಚೇಂಜ್ ಮಾಡಲ್ಲ. ಅದರಿಂದ ಪ್ರತಿಯೊಬ್ಬರು ನಾವು ಮಾಡ್ತಕ್ಕಂಥ ಜೀವನ ಏನು ಅಂದರೆ, ಮನೆ ಇಂಪಾರ್ಟೆಂಟು ಅಂತಲ್ಲ, ಅಟ್ಲೀಸ್ಟ್ ನಮ್ಮ ಟೈಮ್ ಚೆನ್ನಾಗಿಲ್ದಿದ್ದಾಗ ಒಳ್ಳೆ ಮನೇಲಾದರೂ ಇದ್ದರೆ ನಮ್ಮ ಜೀವನ ಆದರೂ ಸಾಗತ್ತೆ. ಏನೋ ಒಂದು ದಾರಿಯನ್ನು ತೋರಿಸ್ತಾನೆ ಭಗವಂತ. ಇವತ್ತು ಪೂಜೆ ಮಾಡಿರೋದು ಒಂದು 15 ದಿವಸ ಆದರೂ ಕಾಪಾಡುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಗ್ರಹ ಬಲ ಗೆಟ್ಟೋದ್ರೆ ಗೃಹ ಬಲ ಚೆನ್ನಾಗಿರಲಿ ಅಂತ ಈ ಮುಖಾಂತರ ಹೇಳ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಗುರುಜಿಯವರು ಬಹಳ ಸೊಗಸಾಗಿ ಉತ್ತರಿಸಿದ್ರು ಅಂತ ಭಾವಿಸ್ತೇವೆ. ಹಾಗೆ ಪ್ರವಚನದ ಮುಖೇನ ನಮ್ಮೆಲ್ಲರನ್ನ ಮನದಲ್ಲಿ ಅಡಗಿರೋ ಒಂದು ಧಾರ್ಮಿಕ ಚಿಂತನೆಯ ಜಾಗೃತಿಯನ್ನ ಮೂಡಿಸಿದ್ರು ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಜಿ ಕನ್ನಡ ವಾಹಿನಿಯ ಪರವಾಗಿ ಪೂಜ್ಯ ಗುರೂಜಿಯವರಿಗೆ ಅಭಿನಂದಿಸಲು ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಕಾರ್ಯಕಾರಿ ವ್ಯವಸ್ಥಾಪಕ ಮುಖ್ಯಸ್ಥರಾದಂತಹ ಲಕ್ಷ್ಮೀನಾರಾಯಣ್ ಹೆಗ್ಡೆ ಅವರನ್ನ ಜೋರದ ಚಪ್ಪಾಳಿಯೊಂದಿಗೆ ಅವರನ್ನ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಲ್ಲಿ ಇವರು ಓರ್ವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಗುರೂಜಿಯವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿದ್ರು ಮುಖೇನ
ಜಿ ಕನ್ನಡ ವಾಹಿನಿಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಲಕ್ಷ್ಮೀನಾರಾಯಣ್ ಹೆಗ್ಡೆಯವರು. ಗುರೂಜಿಯವರು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ಮುಖೇನ ಹೊಸ ಸಂಚಲನವನ್ನ ಉಂಟು ಮಾಡಿದ್ದಾರೆ. ಈ ಮಾರ್ಗದರ್ಶನ ಸದಾಕಾಲ ಇರ್ಲಿ ಅಂತ ಹಾರೈಸ್ತಾ, ಹಾಗೆ ಬಹಳ ಸೊಗಸಾಗಿ ಭಕ್ತಿಗೀತೆಗಳನ್ನ ಹಾಡಿದಂತಹ ರೋಹಿತ್ ಮತ್ತು ಅಪರ್ಣ ಅವರು ಕೂಡ ಆಗಮಿಸಿ ಗುರೂಜಿಯವರಿಂದ ಹೂಗುಚ್ಛವನ್ನ ಸ್ವೀಕರಿಸಬೇಕಾಗಿ ಕೋರಿಕೆ.